बीदर जिले में पिछले कई दिनों से दलितों पर अत्याचार किया जा रहा है, लेकिन इन पर कोई कार्यवाही नहीं की जा रही है। ऐसा आरोप बहुजन समाज पार्टी के राज्य कार्यदर्शी ज्ञानेश्वर सिंगारे ने लगाया है। वह आज बीदर शहर के पत्रिका भवन में पत्रकारों से बात कर रहे थे। उन्होंने कहा कि बीदर जिले के भालकी तालुका के चारकापुर, हुमनाबाद और हाल ही में बिलासपुर में डॉक्टर बाबा साहेब अम्बेडकर की प्रतिमा का अपमान किया गया है। इस प्रकार दलितों पर अत्याचार किया जा रहा है। इन सभी घटनाओं को नियंत्रण करने में जिला प्रभारी मंत्री ईश्वर खंडरे और प्रशासन पूरी तरह से विफल हुई है। इस अवसर पर पार्टी के जिला अध्यक्ष कपिल गोडबोड़े, मुख्य सचिव शक्तिकांत भावदोड्डी सहित अन्य उपस्थित रहे। कैमरामैन पुपुराज का कवरेज। ಅಧಿಕಾರದಾಗ ಬಂದಾಗಿನಿಂದ ಬೀದರ್ ಜಿಲ್ಲೆಯ ದುರಾಡಳಿತ ಹಾಗೂ ಸಂಪೂರ್ಣ ಕಾನೂನು ವ್ಯವಸ್ಥೆ ಹೆದಗೆಟ್ಟಿದೆ। ಈ ಕಾರಣಕ್ಕೆ ನಾವು ಬಹುಜನ ಸಮಾಜ ಪಕ್ಷ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ತೀವ್ರವಾಗಿ ಖಂಡಿಸುತ್ತೇವೆ। ನಿನ್ನೆ ನಡೆದಿರುವ ಘಟನೆಯಲ್ಲಿ ಬೀದರ್ ತಾಲೂಕಿನ ಬಿಲಾಸ್ಪುರ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಕೆಲವು ಕಿಡಿಗೇಡಿಗಳು ಅವಮಾನ ಮಾಡಿ ತಡರಾತ್ರಿಯಲ್ಲಿ ಅವಮಾನ ಮಾಡಿ ಅವರು ಇಲ್ಲಿವರೆಗೂ ಕೂಡ ಅವರಿಗೆ ಬಂಧಿಸಲಿಕ್ಕೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಇಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ। ಹಾಗೂ ಇದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಈ ಹಿಂದೆಯೂ ಕೂಡ ಬಹಳಷ್ಟು ಘಟನೆಗಳು ಆಗಿದ್ದಾವೆ। ಅದರಲ್ಲಿ ಭಾಲ್ಕಿ ತಾಲೂಕಿನ ಮಳತಾಪುರ ಗ್ರಾಮದಲ್ಲಿ ದಿನಾಂಕ 9/2/2024 ಸರ್ಕಾರದ ವತಿಯಿಂದ ನಡೆಯುತ್ತಿರುವ ಸಂವಿಧಾನ ಜಾಗೃತಿ ಜಾಥಾ ಕೆಲವು ಕಿಡಿಗೇಡಿಗಳು ಅಡ್ಡಿಯನ್ನು ಉಂಟು ಮಾಡಿರ್ತಾರೆ ಸಂವಿಧಾನ ಜಾಗೃತಿಗೆ। ಅಲ್ಲೂ ಕೂಡ ಅಪರಾಧಿಗಳು ಇಲ್ಲಿವರೆಗೆ ಬಂಧಿಸಿಲ್ಲ। ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಭಾಲ್ಕಿ ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ಇನ್ನೊಂದು ಘಟನೆ ನಡೆದಿರುತ್ತದೆ। ಏನು ಅಭಿವೃದ್ಧಿ ಸಲ ಯಾಕೆ ಬಳಸ್ತಾ ಇಲ್ಲ ನಮ್ದು ದಲಿತರ ಪರವಾಗಿ ಅಂತ ತಂಬದು ನಮ್ದೊಂದು ಸವಾಲಾಗಿದೆ। ಬರೀ ಕೇವಲ ಬಜೆಟ್ ಅಧಿವೇಶನದಲ್ಲಿ 39,000 ಕೋಟಿ ರೂಪಾಯಿ SC ST ಅಭಿವೃದ್ಧಿ ಸಲುವಾಗಿ ಇಟ್ಟಿದ್ದೇವೆ ಅಂತ ಹೇಳಿ ಬರೀ ಪತ್ರಿಕೆ ಮುಖಾಂತರ ಮಾತ್ರ ಇರ್ತಾ ಇದೆ। ಆ ಪತ್ರಿಕೆ ಮುಖಾಂತರ ಅಷ್ಟೇ ಇರ್ತದ, ನೋಟಿಫಿಕೇಶನ್ ದಲ್ಲಿ ಅಷ್ಟೇ ಇರ್ತದ। ಆಮೇಲೆ ಇವರು ಕೆಲಸ ಕಾರ್ಯಗಳು ಮಾಡೋದು ಬೇರೆ ಬೇರೆ ವಾರ್ಡ್ಗಳಲ್ಲಿ, ಜನರಲ್ ವಾರ್ಡ್ಗಳಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಕಡೆ ಎಲ್ಲ ಖರ್ಚು ಮಾಡಿದ್ದು ನನ್ನ ಗಮನಕ್ಕೆ ಬಂದಿದೆ। ಆಮೇಲೆ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಇಡೀ ನಮ್ಮ ಬೀದರ್ ಜಿಲ್ಲಾದ್ಯಂತ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಶಾಸಕರ ಅನುದಾನ ಏನು ಬರ್ತದ, ಆ ಶಾಸಕರ ಅನುದಾನ ಕೂಡ ತಮ್ಮ ಮನ ಬಂದಂತೆ ತಮಗೆ ಬೇಕಾಗದ ಏರಿಯಾದಲ್ಲಿ ಮಾತ್ರ ಕೆಲಸ ಇಡ್ತಾರೆ। ಎಲ್ಲಿ ನೆಸಸರಿ ಇದೆ ಅಲ್ಲಿ ಕೆಲಸ ಇಡಲ್ಲ, ತನಗೆ ಯಾರು ಬೇಕಾದ್ರೆ ಅಂಥಲ್ಲಿ ಮಾತ್ರ ಕೆಲಸ ಇಡ್ತಾ ಇದ್ದಾರೆ। ನಮ್ಮ ಜಿಲ್ಲೆಗೆ KKRDB ವತಿಯಿಂದ 475 ಕೋಟಿ ರೂಪಾಯಿ ಅನುದಾನ ಬಂದಿದೆ। ಅದರಲ್ಲಿ ಎಲ್ಲ ಅಭಿವೃದ್ಧಿ ಪರ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ। ಇದು ಅಧಿಕಾರಿಗಳಿಗೆ ನಾವು ಕೇಳಕ್ ಹೋದಾಗ ಇನ್ನ ನಮ್ಮ ಕಡೆ ಸ್ಪಷ್ಟವಾಗಿ ಮಾಹಿತಿ ಬಂದಿಲ್ಲ, ಇನ್ನ ನಮ್ಮ ಕಡೆ ಬಜೆಟ್ ಇಲ್ಲ ಅಂತ ಹೇಳ್ತಾರೆ। ಪತ್ರಿಕೆ ಮುಖಾಂತರ ಒಂದು ಹೇಳಿಕೆ ಆಗ್ತದೆ, ಪ್ರೆಸೆಂಟ್ ಆಗಿ ನಾವು ನೋಡಕ್ ಹೋದಾಗ ಇನ್ನ ಬಜೆಟ್ ಬರೋದಿದೆ, ಪ್ಲಾನ್ ಎಲ್ಲ ರೆಡಿ ಆಗಿದೆ, ಕೆಲವು ದಿನದಲ್ಲಿ ಬಂದ ಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ। DSP ರಾಜ್ಯ ಕಾರ್ಯದರ್ಶಿ ಜಿಲ್ಲೆಯಲ್ಲಿ ಉಸ್ತುವಾರಿ ಆಡಳಿತ ಜಿಲ್ಲಾದ್ಯಂತ ಕೋಮು ಗಲಭೆ ಮತ್ತು ದೌರ್ಜನ್ಯ ದಿನ ಹೆಚ್ಚುತ್ತಿದೆ। ಬಹುಜನ ಸಮಾಜ ಪಾರ್ಟಿ ತೀವ್ರ ಖಂಡಿಸಲು ವ್ಯಕ್ತಪಡಿಸಿದ ಬಗ್ಗೆ ತಾವುಗಳು ಇಲ್ಲಿ ಯಾವುದೇ ಘಟನೆ ನಡೀಲಿ ಇಲ್ಲಿನ ಉಸ್ತುವಾರಿಗಳು ಈಶ್ವರ್ ಖಂಡ್ರೆ ಅವರೇ ಜವಾಬ್ದಾರರು। ಅವ್ರು ಆಗಿ ನಡೆದು ಬಹಳಷ್ಟು ಸಮಸ್ಯೆಗಳಾಗಿವೆ, ಬಹಳಷ್ಟು ದೌರ್ಜನ್ಯ ಆಗಿದೆ, ರೈತರು ಹೊಲಗಳು ಕಸ್ಕೊಳ್ತಾ ಇದ್ದಾರೆ। ಇಲ್ಲಿನ DF ಅವರು ಕೈಗೊಂದಿಯಾಗಿ ಯಾರ್ಯಾರು ರಾಜಕಾರಣಿಗಳು ಜಮೀನು ಕಬ್ಜಾ ಮಾಡಿರೋ ಬಿಟ್ಟು ರೈತರ ದಂಕಿ ಜಮೀನು ಕಸ್ಕೊಳ್ತಾ ಇದ್ದಾರೆ। ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿಗಳಿಂದ ರಾಜೀನಾಮೆ ಪಡೆಯಬೇಕು, ಈ ಮುಂದೆ ಇದೇ ರೀತಿ ಆಗದಂತೆ ಎಚ್ಚರಿಸಬೇಕೆಂದು ಹೇಳಿ ನಾನು ಮಾತು ಮುಗಿಸ್ತೇನೆ। ನಮಸ್ಕಾರ। ಜಿಲ್ಲಾ ನಾಯಕರು ಹಾಗೂ ರಾಜ್ಯ ನಾಯಕರು ಹೇಳಿದ ಹಾಗೆ
ನನ್ನ ಹೆಸರು ಶಕ್ತಿಕಾಂತ್ ಬಾವಿದೊಡ್ಡಿ ಅಂತ, ಬಹುಜನ ಸಮಾಜ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇಲ್ಲಿವರೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿಗಳು ಹೇಳಿದ ಹಾಗೆ ಈ ಎಲ್ಲಾ ಘಟನೆಗೆ ನೇರ ಹೊಣೆ ಯಾರಾದ್ರೂ ಇದರಂದ್ರ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರೇ ಕಾರಣ ಆಗಿರ್ತಾರ. ಸ್ಪಷ್ಟವಾಗಿ ಕಾಣ್ತಾ ಇದೆ ನಮಗ. ಇಲ್ಲಿವರೆಗೂ 1.5 ವರ್ಷಗಳಾಗಿದೆ. 1.5 ವರ್ಷಗಳಲ್ಲಿ ಸುಮಾರು 8 ರಿಂದ 10 ಪ್ರಕರಣಗಳು ಅದು SC/ST OBCಗಳ ಮೇಲಾಗಿರುತ್ತದೆ. ಇದನ್ನು ಪರಿಗಣಿಸದೆ ಅವ್ರು ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ಬರೀ SC/STಗಳ ಮತಗಳನ್ನು ತಗೊಂಡು ಭಾಲ್ಕಿ ತಾಲೂಕಿನಲ್ಲಿ ನೀವು ನೋಡ್ರಿ, ಯಾವಾಗ ಅವ್ರು ಎಲೆಕ್ಷನ್ ನಿಂತು ಗೆದ್ದಿದಾರ. ಎಲ್ಲಾ ದಲಿತರ ಓಟ್ಗಳಿಂದ, ಮುಸಲ್ಮಾನ್ ಓಟ್ಗಳಿಂದ ಅವ್ರು ಲೀಡರ್ ಬಂದು ಗೆದ್ದಿದಾರ. ಮತ್ತೆ ಕೂಡ ಪುನಃ ಈ ಜಿಲ್ಲಾದ ಉಸ್ತುವಾರಿ ಮಂತ್ರಿಗಳು ಈ ಪ್ರಕರಣಗಳಿಗೆ ನೇರ ಹೊಣೆಯಾಗಿರ್ತಾರ. ಇಡೀ ಜಿಲ್ಲಾಡಳಿತವನ್ನ ಅವ್ರ ಹತೋಟಿಯಲ್ಲಿ ಇಟ್ಕೊಂಡು ಜಿಲ್ಲಾ ಅಡ್ಮಿನಿಸ್ಟ್ರೇಟಿವ್ ಅನ್ನ ಅವ್ರ ಕೈಗೊಂಬೆಯ ಕೆಲಸ ಮಾಡ್ತಾ ಇದೆ ಇದು ಜಿಲ್ಲಾಡಳಿತ. ನಾವು ಈ ವೇದಿಕೆ ಮುಖಾಂತರ ತಮ್ಮ ಸಹೋದರ ಪತ್ರಿಕಾ